ಹೆಲೋ ಎವ್ರಿವನ್, ಎಲ್ಲ ನಮಸ್ಕಾರ. ಇವತ್ತು ನಾವು ನೋಡೋ ಟಾಪಿಕ್ ಯಾವುದಪ್ಪ ಅಂತ ಹೇಳಿದ್ರೆ ಮ್ಯಾಸ್ಟ್ರಿಬ್ಯೂಷನ್. ಸೊ ಕನ್ನಡದಲ್ಲಿ ಆ್ಯಕ್ಚುಯಲ್ ಮೀನಿಂಗ್ ಇದಕ್ಕೆ ಏನಪ್ಪ ಅಂತ ಹೇಳಿದ್ರೆ ಹಸ್ತಮೈಥುನ. ಓಕೆನಾ. ಸೊ ಇದನ್ನು ನಾನು ಲೋಕಲ್ ಲ್ಯಾಂಗ್ವೇಜ್ ಏನೇನೋ ಸರ್ ಬ್ಯಾಡ್ ವರ್ಡ್ಸ್ ಥರ ಯೂಸ್ ಮಾಡ್ತೀವಿ. ಬಟ್ ನಾನು ಇದ್ರ ಬಗ್ಗೆ ಮಾತಾಡೋ ಕಾರಣ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಏರಿಯಾ ಫ್ರೆಂಡ್ಸ್ ಆಗಲಿ ಇಲ್ಲ ನಮ್ಮ ಕ್ಲೋಸೆಸ್ಟ್ ಫ್ರೆಂಡ್ಸ್ ಆಗಲಿ ನಾವು ಎಷ್ಟೊಂದು ಜನಕ್ಕೆ ಬುಲ್ಲಿ ಮಾಡುವಾಗ ಅವ್ನು ಲೀನ್ ಆಗಿದ್ದರೆ, ಸೊ ನೀನು ಮ್ಯಾಸ್ಟ್ರಿಬ್ಯೂಷನ್ ಮಾಡಿ ನಿಂಗೆ ಆಗ್ಬಿಟ್ಟಿದ್ಯಾ, ಸೊ ಅವ್ರ ಏರ್ ಫಾಲ್ ಏನಂತ ಆಯ್ತಿದ್ದೀವಿ, ನೀನು ಮ್ಯಾಸ್ಟ್ರಿಬ್ಯೂಷನ್ ಮಾಡಿದ ಹಿಂಗೆ ಆಗಿರೋದು, ನನ್ನ ಕಾಣಿಸಲ್ಲ ಮೀನ್ಸ್ ಬ್ಲೈಂಡ್ ಆಗೋದು ಲೈಟಾಗಿ, ಸೊ ಶಾರ್ಟ್ ಸೈಟ್ ಲಾಂಗ್ ಸೈಟ್ ಆಗೋದು, ಇದೆಲ್ಲ ಒಂದು ಮ್ಯಾಸ್ಟ್ರಿಬ್ಯೂಷನ್ನೇ ಕಾರಣ ಅಂದ್ಬಿಟ್ಟು ಎಷ್ಟೊಂದು ಜನ ಬುಲ್ಲಿ ಮಾಡ್ತಿರ್ತೀವಿ. ಬಟ್ ಆ್ಯಕ್ಚುಲಿ ಟ್ರೂತ್ ಏನಪ್ಪ ಅಂತ ಹೇಳಿದ್ರೆ, ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ 90% ಆಫ್ ದ ವರ್ಲ್ಡ್ ಮೆನ್ ಬಂದ್ಬಿಟ್ಟು ಮ್ಯಾಸ್ಟ್ರಿಬ್ಯೂಷನ್ ಮಾಡ್ತಿದ್ದಾರಂತೆ, 70% ಆಫ್ ವುಮೆನ್ ವರ್ಲ್ಡಲ್ಲಿ ಮ್ಯಾಸ್ಟ್ರಿಬ್ಯೂಷನ್ ಮಾಡ್ತಿದ್ದಾರಂತೆ. ಸೊ ಇದೇ ಆ್ಯಕ್ಚುಯಲ್ ಸ್ಟ್ಯಾಟ್ಸ್. ಓಕೆನಾ. ಸೊ ಅದಕ್ಕೋಸ್ಕರ ನಾವು ಯಾಕೆ ಇದ್ರ ಬಗ್ಗೆ ಮಾತಾಡಬಾರ್ದು, ಇದೊಂದು ಟ್ಯಾಬು ಟಾಪಿಕ್. ಓಕೆನಾ. ಸೊ ಇದ್ರ ಬಗ್ಗೆ ನಾವು ಮ್ಯಾಸ್ಟ್ರಿಬ್ಯೂಷನ್ ಅಂತ ಹೇಳಿದ್ರೆ ಸೊ ಏನೋ ಒಂದು ಕೆಟ್ಟದಾಗಿ ನೋಡ್ತಾರೆ, ಬಟ್ ಇದು ಪಾರ್ಟ್ ಆಫ್ ದ ಲೈಫ್ ಅಲ್ವಾ. ಸೊ ಅದನ್ನು ನಾವು ಮಾತಾಡಬೇಕಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಈ ಟಾಪಿಕ್ ಮಾಡ್ತೀನಿ. ಓಕೆನಾ. ಸೊ ಈ ವಿಡಿಯೋನ ನೋಡೋದು ಕಂಪ್ಲೀಟಾಗಿ ಏನಪ್ಪ ಅಂತ ಹೇಳಿದ್ರೆ, ಮ್ಯಾಸ್ಟ್ರಿಬ್ಯೂಷನ್ ಅಂದರೆ ಏನು, ಮ್ಯಾಸ್ಟ್ರಿಬ್ಯೂಷನ್ ಮಾಡೋದ್ರಿಂದ ಬಾಡಿಯಲ್ಲಿ ಆಗೋ ಚೇಂಜಸ್ ಏನು, ಮತ್ತು ಅದ್ರ ಸುತ್ತ ಇರೋ ಮಿತ್ಸು. ಸೊ ಎಲ್ಲರೂ ಹೇಳ್ತಾರಲ್ಲ ಹಿಂಗಾಗುತ್ತೆ ಹಂಗಾಗುತ್ತೆ. ಸೊ ಆ ಮಿತ್ಸ್ ಏನು ಹೇಳ್ಬಿಟ್ಟು ಕಂಪ್ಲೀಟಾಗಿ ನೋಡೋಣ. ಸೊ ಫರ್ದರ್ ಡೇಲಿ ವಿಡಿಯೋಲಿಗೆ ಹೋಗೋಣ ಬನ್ನಿ. ಓಕೆ. ಸೊ ನಾ ಇವಾಗ ಮ್ಯಾಸ್ಟ್ರಿಬ್ಯೂಷನ್ ಬಗ್ಗೆ ಮಾತಾಡ್ತಿದ್ದೀವಿ. ಬಟ್ ಈ ಮ್ಯಾಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಆಗಿದ್ದು ಯಾವಾಗ ಅಂತ ಹೇಳಿದ್ರೆ, ಇದು ಬಂದ್ಬಿಟ್ಟು ಇವಾಗ ಈ ಜನ್ರೇಷನ್ ಆಗಲಿ ಒಂದು 200 ವರ್ಷದಿಂದ 300 ವರ್ಷದಿಂದ ಬಂದಿರೋ ಒಂದು ವಿಷಯ ಇಲ್ಲ. ಏನಕ್ಕಂತ ಹೇಳಿದ್ರೆ, ಇದು ಬಂದ್ಬಿಟ್ಟು ವರ್ಲ್ಡಲ್ಲಿ 90% ಆಫ್ ಮೆನ್ ಮ್ಯಾಸ್ಟ್ರಿಬೇಟ್ ಮಾಡ್ತಿದ್ದಾರಂತೆ, 70% ಆಫ್ ವುಮೆನ್ ಮ್ಯಾಸ್ಟ್ರಿಬೇಟ್ ಮಾಡ್ತಿದ್ದಾರೆ. ಬಟ್ ಇದು ಸ್ಟಾರ್ಟ್ ಆಗಿದ್ದು ಈ ಮ್ಯಾಸ್ಟ್ರಿಬೇಷನ್ ಯಾವಾಗ ಅಂತ ಹೇಳಿದ್ರೆ, ನಾವು ಆದಿ ಕಾಲದಲ್ಲಿ ಚಿಪಾಂಜಿಂದ ಮನುಷ್ಯನಿಗೆ ಎವಾಲ್ವ್ ಆದ್ವಲ್ಲ, ವಿಕಾಸ ಆದ್ವಿ, ಚಿಪಾಂಜಿಂದ ಮನುಷ್ಯನಿಗೆ ಎವಾಲ್ವ್ ಆದ್ವಲ್ಲ. ಸೊ ಆ ಕಾಲದಿಂದ ನಡೀತಿರೋ ಒಂದು ವಿಷಯ. ಏನಕ್ಕೆ ಆ ಕಾಲದಲ್ಲಿ ಅದು ನಡೀತಿದೆ ಅಂತ ಹೇಳಿದ್ರೆ, ಇವಾಗೆಲ್ಲ ನಾವು ಒಂದು ಹುಡುಗಿನ ಇಂಪ್ರೆಸ್ ಆಗಲಿ, ಸೊ ಒಂದು ಹುಡುಗಿನ ಲವ್ ಮಾಡಿ ಮದುವೆ ಮಾಡೋಕ್ಕಂದ್ರೆ ನಾವು ಸ್ವಲ್ಪ ಚಾರ್ಮಿಂಗ್ ಆಗಿರಬೇಕು, ಮಸ್ಕ್ಯುಲ್ ಆಗಿರಬೇಕು, ನಾವು ಮಾತ್ರಿಂದ ಅವರು ಇಂಪ್ರೆಸ್ ಮಾಡೋದು. ಸೊ ಈ ಥರ ಎಲ್ಲ ಒಂದು ನಡೀತಿತ್ತು. ಬಟ್ ಆ ಥರ ಹುಡುಗಿಗೂ ಅಷ್ಟೇ ಇಷ್ಟ ಆಯ್ತಿತ್ತು ಇವಾಗಲೂ. ಓಕೆನಾ. ನಾವು ಈ ಥರ ಇದ್ದರೆ ಹುಡುಗಿಗೆ ಇಷ್ಟ. ಬಟ್ ಆ ಕಾಲದಲ್ಲಿ ಹುಡುಗಿರಿಗೆಲ್ಲ ಮೀನ್ಸ್ ಹುಡುಗಿನ ಇಂಪ್ರೆಸ್ ಮಾಡಬೇಕು ಅಂತ ಹೇಳಿದ್ರೆ ಅವನು ಮ್ಯಾಸ್ಟ್ರಿಬ್ಯೂಷನ್ ಮಾಡಿ ತೋರಿಸ್ಬೇಕು. ಸೊ ಆ ಮ್ಯಾಸ್ಟ್ರಿಬ್ಯೂಷನ್ ಮಾಡಿ ತೋರಿಸಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಹುಡುಗಿ ಓಕೆ ಇವನು ಒಂದು ಮಗು ಕೊಡೋಕ್ಕೆ ರೆಡಿ ಇದ್ದಾನೆ, ಸೊ ಇವನು ಫರ್ಟಿಲಿಟಿ ಸ್ಟ್ರೆಂತ್ ತೋರ್ಸೋಕ್ಕೆ. ಓಕೆನಾ. ಸೊ ಹೆಂಗೆ ಒಂದು ಹುಡುಗ ಒಂದು ಹುಡುಗಿಗೆ ಮಗು ಕೊಡ್ತಾನೆ, ಸೊ ಈ ಥರ ಮ್ಯಾಸ್ಟ್ರಿಬ್ಯೂಷನ್ ಮಾಡಿ ಫರ್ಟಿಲಿಟಿ ಸ್ಟ್ರೆಂತ್ ನಾನು ಏನೋ ಒಂದು ಅಪ್ಪಾಗಕ್ಕೆ ರೆಡಿಯಾಗಿದ್ದೀನಿ ಅನ್ನೋ ಒಂದು ವಿಷಯ ಆ ಕಾಲದಲ್ಲಿ ಮೀನ್ಸ್ ಆ ಚಿಪಾಂಜಿಂದ ಮನುಷ್ಯನಿಗೆ ಇದು ಮಾಡ್ತವಲ್ಲ. ಸೊ ಆ ಥರ ನಡೆದಾಗ ಆ ಮ್ಯಾಸ್ಟ್ರಿಬ್ಯೂಷನ್ ಆವಾಗಿಂದ ಸ್ಟಾರ್ಟ್ ಆಗಿ ಇವಾಗಂಟನು ವರ್ಲ್ಡಲ್ಲಿ 90% ಆಫ್ ಮೆನ್ ಅವ್ರ ಲೈಫಲ್ಲಿ 90% ಆಫ್ ಮೆನ್ ಬಂದ್ಬಿಟ್ಟು ಮ್ಯಾಸ್ಟ್ರಿಬ್ಯೂಟ್ ಮಾಡ್ತಾರೆ, 70% ಆಫ್ ವುಮೆನ್ ಬಂದ್ಬಿಟ್ಟು ಮ್ಯಾಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಬಟ್ ಇದರಲ್ಲಿ ಇನ್ನೊಂದು ಮಿತ್ ಏನಪ್ಪ ಅಂತ ಹೇಳಿದ್ರೆ, ಸಿಂಗಲ್ ಓಕೆನಾ, ಯಾರು ಏನು ಕಮಿಟ್ ಆಗಿಲ್ಲ ಮತ್ತು ಮ್ಯಾರೇಜ್ ಆಗಿಲ್ಲ, ಸಿಂಗಲ್ ಆಗಿ ಯಾರಾದರೂ ಅವ್ರು ಮಾತ್ರ ಮ್ಯಾಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂತ. ಬಟ್ ಆಸ್ ಪರ್ ಸ್ಟ್ಯಾಟ್ಸ್ ಏನಿರುತ್ತೆ ಅಂತ ಹೇಳಿದ್ರೆ, ಆಫ್ಟರ್ ಮ್ಯಾರೇಜ್ ಮೆನ್ಸ್ ಆರ್ ಡೂಯಿಂಗ್ 70% ಆಫ್ ಮ್ಯಾಸ್ಟ್ರಿಬ್ಯೂಷನ್. ಓಕೆನಾ. ಸೊ ಮ್ಯಾರೇಜ್ ಆದಮೇಲೆ 70% ಹುಡುಗರು ಮ್ಯಾಸ್ಟ್ರಿಬ್ಯೂಟ್ ಮಾಡ್ತಾರೆ, 40% ಹುಡುಗಿರು ಮ್ಯಾಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಇಷ್ಟು 90%, 70%, 40% ಅಂತ ಹೇಳ್ತಾ ಇದ್ದೀನಲ್ಲ. ಸೊ ಈ ಸ್ಟ್ಯಾಟ್ಸ್ ಎಲ್ಲ ಏನಕ್ಕಪ್ಪ ಮ್ಯಾಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಸೊ ಅದನ್ನು ಇವಾಗ ನೋಡೋಣ. ಏನಪ್ಪ ಅಂತ ಹೇಳಿದ್ರೆ, ಇದರಲ್ಲಿ ಬಂದ್ಬಿಟ್ಟು 2 ವಿಷಯ ನಡೀತದೆ ಮ್ಯಾಸ್ಟ್ರಿಬ್ಯೂಟ್ ಮಾಡಿದಾಗ. 2 ಹಾರ್ಮೋನ್ಸ್ ಬಂದ್ಬಿಟ್ಟು ನಮ್ಮ ಮೈಂಡಿಂದ ರಿಲೀಸ್ ಆಗುತ್ತೆ. ಸೊ ಏನೇನು ಹಾರ್ಮೋನ್ ಅಂತ ಹೇಳ್ತೀನಿ ನೋಡಿ. ಫಸ್ಟ್ ಬಂದ್ಬಿಟ್ಟು ಡೋಪರ್ಮೈನ್ ಅನ್ನೋ ಒಂದು ಹಾರ್ಮೋನ್, ಇನ್ನೊಂದು ಬಂದು ಸ್ಲೀಪಿಂಗ್ ಹಾರ್ಮೋನ್. ಓಕೆನಾ. ಸೊ ಫಸ್ಟ್ ಡೋಪರ್ಮೈನ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಈ ಮ್ಯಾಸ್ಟ್ರಿಬ್ಯೂಟ್ ಮಾಡಿದಾಗ ನಿಮ್ಗೊಂದು ಸೆನ್ಸ್ ಆಫ್ ಅಚೀವ್ಮೆಂಟ್ ಕೊಡ್ತದೆ. ಸೊ ಏನೋ ಒಂದು ಅಚೀವ್ ಮಾಡಿಬಿಟ್ಟಿದ್ದೀವಿ. ಓಕೆನಾ. ಸೊ ಅದೊಂಥರ ನಾನು ಹೇಳಿದೆ ಸಿಗರೇಟ್ ಅಂತ ಒಂದು ಟಾಪಿಕ್ ಮಾಡಿದೆ. ಸೊ ಅದರಲ್ಲೂ ಅಷ್ಟೇ ಡೋಪರ್ಮೈನ್ ಬಗ್ಗೆ ಹೇಳಿದ್ದೀನಿ. ಸೊ ಓಕೆನಾ. ಸೊ ಡೋಪರ್ಮೈನ್ ಆ್ಯಕ್ಚುಲಿ ಏನು ಮಾಡುತ್ತೆ ಅಂತ ಹೇಳಿದ್ರೆ, ನೀವೇನೋ ಒಂದು ವಿಷಯ ಅಚೀವ್ಮೆಂಟ್ ವಿಷಯ ಮಾಡಿದಾಗ ಆ ಡೋಪರ್ಮೈನ್ ರಿಲೀಸ್ ಮಾಡುತ್ತೆ. ಸೊ ಏನೋ ಒಂದು ಅಚೀವ್ ಮಾಡಿದ್ದೀನಿ. ಓಕೆ. ಸೊ ಇವಾಗ ನನ್ನ ಮೈಂಡ್ ಫ್ರೆಶ್ ಆಗಿರ್ತದೆ, ಒಂಥರ ಸ್ಟ್ರೆಸ್ ಆಗಿರುವಾಗ ಒಂದು ಕೆಲಸ ಮಾಡಿಬಿಟ್ಟಿದ್ದೀನಿ. ಸೊ ಆ ಕೆಲಸ ಮಾಡಿದ್ಮೇಲೆ ಅದು ರಿಲೀಫ್ ಆಗುತ್ತೆ. ಸೊ ಆ ಥರ ಇದ್ದಾಗ ಆ ಡೋಪರ್ಮೈನ್ ಅನ್ನೋ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ನೆಕ್ಸ್ಟು ಸ್ಲೀಪಿಂಗ್ ಹಾರ್ಮೋನ್ ಅಂತೀನಲ್ಲ, ಸೊ ಅದ್ರ ಜೊತೆಗೂ ರಿಲೀಸ್ ಆಗುತ್ತೆ ಅಂತೆ. ಸೊ ಸ್ಲೀಪಿಂಗ್ ಹಾರ್ಮೋನ್ ಅಂದರೆ ಇವಾಗ ಯಾರಿಗೂ ನಿದ್ದೆ ಬರ್ತಿಲ್ಲ, ದೇ ಫೀಲಿಂಗ್ ನನ್ನ ಬಾಡಿ ಹೀಟ್ ಆಗಿದೆ, ಏನೋ ಒಂದು ಮೈಂಡಲ್ಲಿ ಓಡ್ತಿದೆ. ಸೊ ಆ ಥರ ಇರೋರು ಮ್ಯಾಸ್ಟ್ರಿಬ್ಯೂಟ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಆವಾಗ ನೀವೇನೋ ಒಂದು ಅಚೀವ್ ಮಾಡಿದ್ರ, ಸೊ ಡೋಪರ್ಮೈನ್ ರಿಲೀಸ್ ಆಗಿತ್ತು. ಸೊ ಅವಾಗ ಒಂದು ಏನೋ ಅಚೀವ್ ಮಾಡಿದ್ರೆ ನೀವು ರೆಡಿ, ಇವಾಗ ಸ್ಲೀಪ್ ಮಾಡೋಕ್ಕೆ ರೆಡಿ, ನೀವು ಹೋಗಿ ನಿದ್ದೆ ಮಾಡಿದ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ ಅನ್ನೋ ಮೈಂಡಲ್ಲಿ ಬಂದ್ಬಿಟ್ಟು ಒಂಥರ ಹೇಳಿದ್ರೆ 2 ಈ ಥರ ಹಾರ್ಮೋನ್ಸ್ ರಿಲೀಸ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಮೈಂಡ್ ಫ್ರೀ ಆಗುತ್ತೆ. ಸ್ಟ್ರೆಸ್ ಬಸ್ಟರ್ ಅನ್ನೋ ಅಂತಾರೆ. ಸೊ ಆಸ್ ಪರ್ ಡಾಕ್ಟರ್ ಇದು ಒಂಥರ ಸ್ಟ್ರೆಸ್ ಬಸ್ಟರ್. ತುಂಬ ಯಾರು ಸ್ಟ್ರೆಸ್ಸಲ್ಲಿ ಇರೋ ಮ್ಯಾಸ್ಟ್ರಿಬ್ಯೂಟ್ ಮಾಡಿದ್ರೆ ತುಂಬಾ ರಿಲ್ಯಾಕ್ಸ್ ಥರ ಫೀಲ್ ಮಾಡ್ತಾರೆ, ರಿಲ್ಯಾಕ್ಸ್ ಆಗಿರೋ ಥರ ಫೀಲ್ ಮಾಡ್ತಾರೆ. ಸೊ ಅದಾದಮೇಲೆ ಯಾರಿಗೋ ಏನೋ ಒಂದು ಏಟ್ ಆಗೋಯ್ತು ಮೈಗೆ, ಅವ್ರಿಗೆ ನಿದ್ದೆನೇ ಬರ್ತಿಲ್ಲ, ಮೈ ಕೈ ನೋವು, ಸೊ ಅವ್ರು ಬಂದು ಮ್ಯಾಸ್ಟ್ರಿಬ್ಯೂಟ್ ಮಾಡಿದ್ರೆ ಅವ್ರಿಗೆ ನಿದ್ದೆ ಬರ್ತದೆ. ಸೊ ಈ ಥರ ಎಲ್ಲ ಒಂದು ಮೈಂಡ್ ರಿಲ್ಯಾಕ್ಸ್ ಆಗೋಸ್ಕರ ಇದನ್ನ ಮಾಡ್ತಾರೆ. ಓಕೆನಾ. ಸೊ ಇದರ ನೆಕ್ಸ್ಟ್ ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂತ ಹೇಳಿದ್ರೆ, ಪ್ರೋಸ್ಟೇಟ್ ಕ್ಯಾನ್ಸರ್ ನೀವೆಲ್ಲ ಕೇಳಿರ್ಬೋದು. ಓಕೆನಾ. ಸೊ ಪ್ರೋಸ್ಟೇಟ್ ಕ್ಯಾನ್ಸರ್ ಅಗೇನೆಸ್ಟ್ ಇದು ಫೈಟ್ ಮಾಡುತ್ತೆ ಮ್ಯಾಸ್ಟ್ರಿಬ್ಯೂಷನ್. ಏನಕ್ಕೆ ಜಾಸ್ತಿ
ಪ್ರೋಸ್ಟೇಟ್ ಕ್ಯಾನ್ಸರ್ ಬಂದ್ಬಿಟ್ಟು ಮೇಯ್ನಾಗಿ ಇದು ಮಾಡೋದೇನಪ್ಪ ಅಂತ ಹೇಳಿದ್ರೆ ಬೇಕಾಗದಿರೋ ಸ್ಪಮ್ಸ್ ಎಲ್ಲ ಹೊರಗಡೆ ಇದ್ದರೆ, ಸೊ ಬ್ಯಾಡ್ ಸ್ಪಮ್ಸ್ ಎಲ್ಲ ಹೊರಗಡೆ ಇದ್ದರೆ ಅದನ್ನು ನಾವು ಇವಾಗ ಹೆಂಗೆ ನಾವು ಟಾಯ್ಲೆಟ್ನ ನಾವು ಹೆಂಗೆ ರೆಗ್ಯುಲರಾಗಿ ಇದು ಮಾಡ್ತೀವಿ, ಸೊ ಅದೇ ಥರ ಸ್ಪಮ್ನ ಆಚೆ ಮಾಡಬೇಕಂತೆ. ಸೊ ಆ ಥರ ಮಾಡದಿರುವಾಗ ಪ್ರೋಸ್ಟೇಟ್ ಕ್ಯಾನ್ಸರ್ ಬಂದು ಸ್ಟಾರ್ಟ್ ಆಗುತ್ತಂತೆ. ಸೊ ಇದು ಬಂದ್ಬಿಟ್ಟು ಮ್ಯಾಸ್ಟರ್ಬೇಷನ್ ಮಾಡಿದಾಗ ಈ ಪ್ರೋಸ್ಟೇಟ್ ಕ್ಯಾನ್ಸರ್ ಅಗೇನೆಸ್ಟ್ ಇದು ಫೈಟ್ ಮಾಡುತ್ತಂತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ವೈಟ್ ಬ್ಲಡ್ ಸೆಲ್ಸ್ನ ಬಂದ್ಬಿಟ್ಟು ಇನ್ಕ್ರೀಸ್ ಮಾಡುತ್ತಂತೆ. ಸೊ ಏನಕ್ಕಪ್ಪ ಈ ವೈಟ್ ಬ್ಲಡ್ ಸೆಲ್ಸ್ ಎಲ್ಲ ನಮಗೆ ಬೇಕಂತ ಹೇಳಿದ್ರೆ, ಸೊ ಈ ವೈಟ್ ಬ್ಲಡ್ ಸೆಲ್ಸ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ಬಾಡಿಯಲ್ಲಿ ಇರೋ ಇಮ್ಯುನಿಟಿ ಪವರ್ ಜಾಸ್ತಿ ಮಾಡುತ್ತೆ. ಏನಂದರೆ ಡಿಸೀಸ್ ಬಂದರೆ ಅಗೇನೆಸ್ಟ್ ಫೈಟ್ ಮಾಡೋಕ್ಕೆ ತುಂಬಾ ಇಂಪ್ರೂವ್ ಮಾಡುತ್ತೆ. ಸೊ ಮಾಸ್ಟರ್ಬೇಷನ್ ಮಾಡಿದ ವೈಟ್ ಬ್ಲಡ್ ಸೆಲ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ಅದಕ್ಕೂ ಹೆಲ್ಪ್ ಮಾಡುತ್ತೆ. ನಮ್ಮ ಡಿಸೀಸ್ ಏನಾದರೆ ಬಂದು ಅದನ್ನು ಪ್ರಿವೆಂಟ್ ಮಾಡೋಕ್ಕೆ ವೈಟ್ ಬ್ಲಡ್ ಸೆಲ್ಸ್ ಇನ್ಕ್ರೀಸ್ ಆಗುತ್ತಾ. ಸೊ ಅದು ಒಂದು ಅಡ್ವಾಂಟೇಜ್ ಆಗಿ ಹೇಳ್ತಿದ್ದಾರೆ. ಮಾಸ್ಟರ್ಬೇಷನ್ ಬಗ್ಗೆ ನಾವು ಇಷ್ಟು ನೋಡ್ತೀವಿ. ಸೊ ಇದಾದಮೇಲೆ ಇದ್ರ ಸುತ್ತ ಇರೋ ಮಿತ್ಸ್ ಕತೆ ಕಟ್ತಿದ್ದಾರೆ, ಸೊ ರೂಮರ್ಸ್ ಅಂತ ಹೇಳ್ತೀವಿ. ಸೊ ಇದನ್ನೆಲ್ಲ ಏನಂತ ಮಾಡಿದ್ದಾರೆ ಅಂತ ಹೇಳಿದ್ರೆ, ಬಂದ್ಬಿಟ್ಟು ಆ್ಯಕ್ಚುಲಿ ನಾರ್ಮಲ್ ಆಗಿ ಇರೋದು ಏನಪ್ಪ ಅಂತ ಹೇಳಿದ್ರೆ, ಮಾಸ್ಟರ್ಬೇಷನ್ ಮಾಡೋದ್ರಿಂದ ನೀವು ದಪ್ಪ ಆಗಲ್ಲ, ಏನು ಸಣ್ಣನೇ ಇರ್ತೀರ, ಲೀನ್ ಆಗಿರ್ತೀಯ, ಆಮೇಲೆ ಕೈ ಶೇಕ್ ಆಯ್ತದೆ, ಸೊ ಅದಾದಮೇಲೆ ಕೂದಲು ಉದುರೋಯ್ತದೆ, ಸೊ ಅದಾದಮೇಲೆ ನಿಮಗೆ ಕಣ್ಣು ಕಾಣಿಸಲ್ಲ. ಸೊ ಈ ಥರ ಎಲ್ಲ ಒಂದು ಮಿತ್ಸ್, ಓಕೆನಾ. ನಾನು ಹೇಳಿದ್ದು ಸ್ವಲ್ಪ ಎಕ್ಸಾಂಪಲ್ ರೂಮರ್ಸ್, ಓಕೆನಾ. ಸೊ ಈ ಥರ ರೂಮರ್ಸ್ ಇದ್ದರೆ, ಇದು ನಿಜವಾಗಿದ್ದರೆ, ನಾನು ಹೇಳ್ದಂಗೆ ಸ್ಟ್ಯಾಟ್ಸ್ ಪ್ರಕಾರ ವರ್ಲ್ಡಲ್ಲಿ 90% ಮೆನ್ ಮ್ಯಾಸ್ಟರ್ಬೇಟ್ ಮಾಡ್ತಾರೆ, 70% ವುಮೆನ್ ಮ್ಯಾಸ್ಟರ್ಬೇಟ್ ಮಾಡ್ತಾರೆ. ಮದುವೆ ಆಗಿರೋರು 70% ಮೆನ್ ಮ್ಯಾಸ್ಟರ್ಬೇಟ್ ಮಾಡ್ತಾರೆ. ಅದೇ ಥರ 40% ವುಮೆನ್ ಮದುವೆ ಆದಮೇಲೆ ಮ್ಯಾಸ್ಟರ್ಬೇಟ್ ಮಾಡ್ತಾರೆ. ಸೊ ಇಷ್ಟು ಜನ ಮ್ಯಾಸ್ಟರ್ಬೇಟ್ ಮಾಡ್ತಿರುವಾಗ ಇಷ್ಟು ಜನಕ್ಕೆ ಕಣ್ ಕಾಣಿಸ್ತು ಹೋಗಬೇಕಿತ್ತು. 90% ಜನ ಏನೋ ಮೆನ್ಗೆ ಕೂದಲೇ ಇರಬಾರ್ದು ತಲೆಯಲ್ಲಿ. ಸೊ ಈ ಥರ ಒಂದು ಓಕೆನಾ ಮಿತ್ಸಲ್ಲಿ ನೀವು ನಂಬಂಗಿದ್ರೆ, ಸೊ ಇದನ್ನೆಲ್ಲ ಆಗಿರಬೇಕಿತ್ತಲ್ಲ. ಬಟ್ ಆವಾಗಲೇ ಗೊತ್ತಾಗುತ್ತೆ ಇದೆಲ್ಲ ಇಲ್ಲ ಅಂದ್ಬಿಟ್ಟು. ಸೊ ಏನಕ್ಕೆ ಮತ್ತೆ ಈ ಕತೆಗಳನ್ನು ಮಾಡಿದ್ರು ಅಂತ ಹೇಳಿದ್ರೆ, ಸೊ ಇದ್ರ ಜೊತೆ ಇನ್ನೊಂದು ಮಿತ್ ಏನಪ್ಪ ಅಂತ ಹೇಳಿದ್ರೆ, ಮ್ಯಾಸ್ಟರ್ಬೇಟ್ ಮಾಡೋದ್ರಿಂದ ಎಷ್ಟೊಂದು ಜನಕ್ಕೆ ಮಗು ಆಗಲ್ಲ. ಸೊ ನೀನು ಚಿಕ್ಕ ವಯಸ್ಸಲ್ಲಿ ಮ್ಯಾಸ್ಟರ್ಬೇಟ್ ಮಾಡಿದ್ದಕ್ಕೆ ಇವಾಗ ನೀನು ಮಗು ಆಗಲ್ಲ. ಸೊ ಈ ಥರ ಒಂದು ಇನ್ಫರ್ಟಿಲಿಟಿ ರೇಟ್ ಕಡಿಮೆ ಆಗೋದು ಮ್ಯಾಸ್ಟರ್ಬೇಷನ್ ಅನ್ನೋದು ಅಂದ್ಬಿಟ್ಟು ಒಂದು ಕತೆ ಹೇಳ್ತಾಯಿದೆ. ಬಟ್ ದ ಟ್ರೂತ್ ಈಸ್ ಇದೆಲ್ಲ ಸುಳ್ಳು. ಏನಕ್ಕೆ ಅಂದರೆ ಡಾಕ್ಟರ್ಸ್, ನೀವು ಎಷ್ಟೇ ಡಾಕ್ಟರ್ ಇದು ಮ್ಯಾಸ್ಟರ್ಬೇಷನ್ನ ಸಜೆಸ್ಟ್ ಮಾಡ್ತಾರೆ, ಯಾರು ಮ್ಯಾಸ್ಟರ್ಬೇಷನ್ ಮಾಡಬೇಡಂತೆ. ಬಟ್ ಯಾವಾಗ ಇದು ರಾಂಗ್ ಅಂತ ಹೇಳಿದ್ರೆ, ನೀವೆಲ್ಲ ಒಂದು ಸೇಯಿಂಗ್ ಇದೆ, ಏನಪ್ಪ ಅಂದರೆ ಎಷ್ಟೇ ಜಾಸ್ತಿ ಅಮೃತ ತಗೊಂಡು ಅದು ವಿಷ ಆಗುತ್ತೆ. ಸೊ ಅದೇ ಥರನೇ ಯಾವುದೇ ಒಂದು ವಿಷಯ ಜಾಸ್ತಿ ಮಾಡಿದ್ರೆ ಅದು ನಮಗೆ ಕೆಟ್ಟದೇ ಆಗೋದು. ಸೊ ನೀವು ಹೇಳ್ಬೋದು ಮತ್ತೆ ಏನಕ್ಕಪ್ಪ ಎಷ್ಟೊಂದು ಜನ ಇದನ್ನು ನಂಬ್ತಿದ್ದಾರೆ ಅಂತ ಹೇಳಿದ್ರೆ, ಅದೆಲ್ಲ ಬಂದು ನಾನು ಹೇಳ್ದಂಗೆ ಕತೆ ಕಟ್ಟಿದಂಗೆ, ಒಬ್ಬರು ಮಗು ಇಲ್ಲ ಅಂದರೆ ಮ್ಯಾಸ್ಟರ್ಬೇಷನ್, ಒಬ್ಬರು ಕೂದಲು ಉದುರುತ್ತಿದೆ ಅದಕ್ಕೆ ಮ್ಯಾಸ್ಟರ್ಬೇಷನ್ ಅಂತ ಲೆಕ್ಕ. ಬಟ್ ದ ಟ್ರೂತ್ ಏನಪ್ಪ ಅಂತ ಹೇಳಿದ್ರೆ, ನಾವು ಎಷ್ಟು ಜನ ಬೆಳಗ್ಗೆ ಎದ್ದು ರನ್ನಿಂಗ್ ಮಾಡ್ತೀವಿ, ಎಷ್ಟೊಂದು ಜನ ಏನು ಫಿಸಿಕಲ್ ವರ್ಕ್ ಜಾಸ್ತಿ ಮಾಡ್ತೀವಿ, ಓಕೆನಾ. ಸೊ ಇವಾಗೆಲ್ಲ ತಟ್ಟಿದ ಕಡೆನೇ ಎಲ್ಲ ಬರ್ತದೆ, ಮೀನ್ಸ್ ಫೋನಿಂದ ಏನು ಆರ್ಡರ್ ಮಾಡೋದನ್ನು ಬರ್ತದೆ. ಸೊ ಎಷ್ಟು ಜನಕ್ಕೆ ಬಾಡಿಯಿಂದ ಬೆವರು ಬರಲ್ಲ. ಸೊ ಈ ಥರ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಆ್ಯಕ್ಚುಲಿ ಏನು ಬಾಡಿಲಿ ಫಿಸಿಕಲಿ ವರ್ಕ್ ಏನೂ ಆಗಿಲ್ಲ ಅಂತ ಎಲ್ಲ ಇದು ಬ್ಲಾಕ್ ಆಗಿರ್ತದೆ. ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇನ್ಫರ್ಟಿಲಿಟಿ ರೇಟ್ ಜಾಸ್ತಿ ಆಗ್ತದೆ. ಇವಾಗೂ ಇನ್ಫರ್ಟಿಲಿಟಿ ರೇಟ್ ಚೆಕ್ ಮಾಡಿದ್ರೆ ತುಂಬಾ ಕಡಿಮೆ ಆಗ್ತಾ ಬರ್ತಿರ್ತದೆ. ಏನಕ್ಕೆ ಅಂತ ಹೇಳಿದ್ರೆ, ಅವಾಗೆಲ್ಲ ಎಲ್ಲ ಮನುಷ್ಯರಾಗಲಿ ಇದಾಗಲಿ ಫಿಸಿಕಲ್ ಆಗಿ ಕೆಲಸಗಳು ಜಾಸ್ತಿ ಮಾಡ್ತಿದ್ರು, ಅವ್ರ ಬಾಡಿಯಲ್ಲಿ ಬೇವರು ಜಾಸ್ತಿ ಸೊರಿತಿತ್ತು. ಸೊ ಈ ಥರ ಎಲ್ಲ ಆಯ್ತಿದ್ದಾಗ ಒಂದು ಇನ್ಫರ್ಟಿಲಿಟಿ ರೇಟು ಏನೋ 1% ಜಾಸ್ತಿ ಇತ್ತು, ಓಕೆನಾ. ಬಟ್ ಇವಾಗ ಬರ್ತಾ ಫುಡ್ ಆಗಲಿ, ಮತ್ತು ನಾವು ಫಸ್ಟ್ ದೋಸೆ ತಿಂತಿದ್ವಿ, ಪಿಜ್ಜಾಗೆ ಹೋದ್ವಿ, ಇಡ್ಲಿ ತಿಂತಿದ್ವಿ, ಬರ್ಗರ್ಗೆ ಹೋದ್ವಿ. ಒಂದೊಂದು ವಿಷಯನ ಒಂದು ತಿಂಗ್ಳಿಗೆ ಒಂದ್ಸತಿ ಮಾಡ್ತಿರೋ, ವಾರ ಮಾಡ್ತೀವಿ. ಆಲ್ಕೋಹಾಲ್ ರೇಟ್ ಆಗಲಿ, ಸ್ಮೋಕಿಂಗ್ ಆಗಲಿ. ಸೊ ಇದೆಲ್ಲ ಆದಾಗ ಇದನ್ನೆಲ್ಲ ಯಾರು ಹೇಳ್ತಿಲ್ಲ. ಮೇ ಬಿ ಈ ಕಾರ್ಪೊರೇಟ್ ಇದನ್ನ ಅವರಿಂದ ಪ್ರಾಬ್ಲಮ್ ಬರಬಾರ್ದು. ಸೊ ಈ ಥರ ಒಂದು ಮಿತ್ನ ಅವ್ರು ಕ್ರಿಯೇಟ್ ಮಾಡಿರ್ಬೋದು. ಸೊ ಮ್ಯಾಸ್ಟರ್ಬೇಷನ್ ಏನಾಗ್ತಿರೋದು. ಬಟ್ ನನ್ನ ಸ್ಟ್ಯಾಂಡು ಅದಲ್ಲ. ಏನಪ್ಪ ಅಂತ ಹೇಳಿದ್ರೆ, ನಾವು ಏನನ್ನ ಕರೆಕ್ಟಾಗಿ ಮಾಡ್ತಿದ್ದೀವಿ ಅಂತ ಒಂದು ಗೂಗಲಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇದರಿಂದ ನೀವೆಲ್ಲರೂ ಒಂದು ಐಟಮ್ನ ತಿಂದರೆ ಎಷ್ಟು ಜನ ಚೆಕ್ ಮಾಡ್ತೀರಾ ಇದು ತಿನ್ನೋದು ಒಳ್ಳೇದಾ ಕೆಟ್ಟದಾ ಅಂತ. ಬಟ್ ಗೂಗಲ್ನ ಜಾಸ್ತಿ ಚೆಕ್ ಮಾಡೋದು ತಪ್ಪು. ಏನಪ್ಪ ಅಂತ ಹೇಳಿದ್ರೆ, ಗೂಗಲ್ ಹೋಗ್ಬಿಟ್ಟು ನನಗೆ ಕಾಫ್ ಇದೆ ಅಂತ ಹೇಳಿದ್ರೆ ಅದು ಲಾಸ್ಟಿಗೆ ಕ್ಯಾನ್ಸರ್ಗೆ ತಂದು ಬಿಟ್ಬಿಡ್ತದೆ. ಸೊ ಆ ಥರ ಒಂದು ವಿಷಯನ ಜಾಸ್ತಿ ನಂಬೋದು ಬೇಡ. ಒಂದು ವಿಷಯನ ಯಾರು ತುಂಬ ರೂಮರ್ಸಾಗಿ ಮಾಡ್ತಾರೋ ಅದನ್ನೇ ನಮ್ಗೆ ಭಯ ಅನಿಸುತ್ತೆ. ಆ ವಿಷಯ ನಮ್ಗೆ ಆಯ್ತಿದ್ರೆ, ಸೊ ಇದ್ರ ಮಾಡೋದ್ರಿಂದಲೇ ಅದಾಗುತ್ತೆ ಅಂದ್ಬಿಟ್ಟು ನಮ್ಮ ಮೈಂಡು ಫಿಕ್ಸ್ ಆಗುತ್ತೆ. ಸೊ ನಾನು ಹೇಳೋದಕ್ಕೆ ಲಾಸ್ಟಾಗಿ ಏನಪ್ಪ ಅಂತ ಹೇಳಿದ್ರೆ, ಯಾವುದೇ ಒಂದು ವಿಷಯ ಮಾಡೋದು ಬಿಯಾಂಡ್ ಲಿಮಿಟ್, ಓಕೆನಾ. ಬಿಯಾಂಡ್ ಲಿಮಿಟ್ ಮೇಲೆ ಹೋಗಲೇಬೇಡಿ. ಸೊ ಲಿಮಿಟಲ್ಲಿ ಏನೇ ವಿಷಯ ಇದ್ದರೂ ಅದು ನಿಮ್ಗೆ ಒಳ್ಳೆಯದೇ ಮಾಡ್ತದೆ. ಸೊ ನಾವು ನಮ್ಮ ಬಾಡಿಗೆ ಯಾವ್ದು ಸೆಟ್ ಆಗುತ್ತೋ ಅದನ್ನು ನಮ್ಮ ಹತ್ರ ಮಾಡೋಣ, ಸೆಟ್ ಆಗದಿರೋ ವಿಷಯನ ಬಿಟ್ಬಿಡೋಣ. ಸೊ ಬಿ ಹೆಲ್ತಿ, ಬಿ ಸೇಫ್ ಅಂದ್ಬಿಟ್ಟು ಈ ವಿಡಿಯೋನ ಮುಗಿಸ್ಕೊತೀನಿ. ಇದೇ ಥರ ಟ್ಯಾಬು ಟಾಪಿಕ್ ಮತ್ತು ಬೇರೆ ಯಾವುದೋ ಟಾಪಿಕ್ ನಾನು ಮಾತಾಡಬೇಕು ಅಂತ ಹೇಳಿದ್ರೆ ಕಮೆಂಟಲ್ಲಿ ಲೀವ್ ಮಾಡಿ. ನನ್ನ ಪರ್ಸ್ನಲಾಗಿ ಚಾಟ್ ಮಾಡಿ ಕೇಳಬೇಕು ಟಾಪಿಕ್ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಲಿಂಕ್ ಕೊಟ್ಟಿರ್ತೀನಿ. ಸೊ ಅದ್ರಲ್ಲಿ ಬಂದು ಚಾಟ್ ಮಾಡಿ ಕೇಳ್ಬೋದು. ಸೊ ಇದೇ ಥರ ಇನ್ನೊಂದು ವಿಡಿಯೋದಲ್ಲಿ ಬಂದು ನಿಮ್ಮನ್ನ ಮೀಟ್ ಮಾಡ್ತೀನಿ. ಸೊ ಅಂಟಿಲ್ ದೆನ್, ಬಾಯ್ ಫ್ರಮ್ ಸರವಣ ಆ್ಯಂಡ್ ದಿಸ್ ಈಸ್ ಕಂಗ್ಲಿಷ್ ಟಾಕ್. ಚಿಯರ್ಸ್.